ಕರ್ನಾಟಕ ಇಂಜಿನಿಯರಿಂಗ್ ಸೇವಾ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ 2026ನೇ ವರ್ಷದ ಇಂಜಿನಿಯರಿಂಗ್ ದಿನಚರಿಯನ್ನು ಶರಣಪ್ಪ ಸುಲ್ಗುಂಟೆ ಮುಖ್ಯ ಇಂಜಿನಿಯರರು ಸಂಪರ್ಕ ಮತ್ತು ಕಟ್ಟಡ ಈಶಾನ್ಯ ಕಲಬುರಗಿರವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಸುರೇಶ್ ಎಲ್ ಶರ್ಮಾ ಅಧೀಕ್ಷಕರ ಅಭಿಯಂತರರು ಮುಖ್ಯ ಇಂಜಿನಿಯರಿಂಗ್ ಕಚೇರಿ ವಿನ್ಯಾಸ ಕಲಬುರಗಿ ಹಾಗೂ ನೀಲಕಂಠ ಜಮಾದಾರ್ ಇಂಜಿನಿಯರಿಂಗ್ ಸಂಘದ ಗೌರವ ಅಧ್ಯಕ್ಷರು, ಮಾರ್ತಾಂಡ್ ಶಾಸ್ತ್ರಿ ಕಾರ್ಯದರ್ಶಿಗಳು, ರಮೇಶ್ ನಾಯಕ್ ಉಪಾಧ್ಯಕ್ಷರು, ಶಶಿಕಾಂತ್ ಕಮಲಾಪುರ್ ಕೋಶಾಧ್ಯಕ್ಷರು, ತಜ್ಮಲ್ ಹುಸೇನ್, ಶರಣಗೌಡ ಪಾಟೀಲ್, ದುಂಡೇಶ್ ಸುಬೇದಾರ್, ಮುಸ್ತಕ್ ಅಹಮದ್ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಶರಣರಾಜ್ ಚಪ್ಪರ್ಬಂದಿ ಹಾಗೂ ಪದಾಧಿಕಾರಿಗಳು, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ. ವಿನ್ಯಾಸ ಡಿಸೈನ್ ಸುಗಡಿಸಿದಂತ ಶರ್ಮಾ ಸರ್ ಅವರೇ ಹಾಗೂ ಸ್ನೇಹಿತರಂತ ಎಜುಬಿಳಿದಂತ ನಮ್ಮ ಸೂರ್ಯಕಾಂತ ಕಾರ್ವರಿ ಅವರೇ ಹಾಗೂ ಇನ್ನೊಬ್ಬರು ಸ್ನೇಹಿತರಂತ ಶಿವರಾಜ್ ಪಾಟೀಲ್ ಅವರೇ ಎಜುಬಿಳಿದರು ಸೆಂಟ್ರಲ್ ಆಫೀಸ್ ಕಲಬುರಗಿ ಬಿಡುಗಡೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಸ್ನೇಹಿತರಂತ ಅಧ್ಯಕ್ಷರಾದಂತ ಕಾಳಪ್ಪ ಜಯಂತಿ ಅವರೇ. ಇದು ಹೆಂಗಿದೆ ಅಂದ್ರೆ ಸಂಘ ಅಂದ್ರ ಸಂಘ ಅಂದ ತಕ್ಷಣ ಒಂದು ಮನುಷ್ಯಾಗ ಹುರು ಬರ್ಬೇಕು. ಆಕ್ಚುಲಿ ಸಂಘ ಇಲ್ಲ ಮನುಷ್ಯನಿಲ್ಲ, ಮಾನವ ಸಂಘ ಜೀವಿ. ನೋಡಿ ನೀವು ಕೆಲವರು ಸಂಘ ಅಂದ ತಕ್ಷಣ ಮಾಡ್ತಾರ, ಕೆಲವರು ಮಾಡೋದಿಲ್ಲ. ಸಂಘ ಅಂದ್ರ ಬೇಕು ಬೇಡ ಸರ್. ದೇವರದಾಸನ ಅಂತ ಹೇಳ್ತಾರ ಸುರ್ಪುರದಲ್ಲಿ, ದೇವರದಾಸ ಅಂತಾರ. ಹೆಂಗಿದೆ ಅಂದ್ರೆ ಕೆಲವರು ಬೇಕು ಬೇಡ ಮಾಡ್ತಾರ, ಕೆಲವು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ನೋಡಿ ಹೂಡಿಕೊಂಬರ ಕೂಡ ಸಂಬಂಧಕ್ಕಂಥದ್ದು ನಮ್ಮ ಮನಪೂರ್ವಕ ಮಾಡೋಕೆ ಯಾವಾಗ ಮಾಡ್ಬೋದು. ಮನಪೂರ್ವಕ ಮನವೇ ಕರ್ಪೂರ ಅಂತ ಹೇಳ್ತೇವೆ. ಹಂಗ ದೇವದಾಸನ ಕೂಡ ಹೇಳ್ತಾನ, ಹರಿದ ಗೋಣಿರುವ ಕಳವೆ ತುಂಬಿದ, ಹರಿದ ಗೋಣಿ ಹೊಡಿಸಿದ ಕಳವೆ ತುಂಬೋದ್ರೆ ಹೆಂಗ ಸರ್? ಹರಿದ ಗೋಣಿರುವ ಕಳವೆ ತುಂಬಿದ ಇರುಳೆಲ್ಲ ನಡೆದ ಸುಂಕ ಕಂಜಿ. ಹರಿದ ಗೋಣಿರುವ ಕಳವೆ ತುಂಬಿದ ಇರುಳೆಲ್ಲ ನಡೆದ ಸುಂಕ ಕಂಜಿ. ಕಳವೆಯಲ್ಲ ಹೋಗಿ ಬರೀ ಗೋಣಿ ಉಳಿಯಿತು, ಹಳಿ ಮನೆಯವರ ಭಕ್ತಿ ಇಂತಾಯ್ತು ಕಾಣರಾಮನ ಅಂತ. ಏನ್ ಬಿಡ್ತಾರೆ? ಹರಿದ ಗೋಣಿನ ಚೀಲ ತುಂಬೋದ್ರ ಉಳಿತದ? ಹಂಗ ಭಗವಂತ ತಿಳ್ದ ಹಾಗಲ್ಲ. ತಿಳಿದ್ರೆ ಏನಪ್ಪ ಅಷ್ಟು ಹೋಗಿ ಬರೀ ಗೋಣಿ ಉಳಿತದ. ಹಾಗ ಸಂಘದಲ್ಲಿ ನಾವು ಬಹಳ ಗಟ್ಟಿಯಾಗಿ ಮಾಡ್ಬೇಕಾಗ್ತದ. ನಮ್ಮ ಸಂಘ ಹುಟ್ಟಿ ಸರ್ 101 ವರ್ಷ ಆಯ್ತು. ಇದು 104ನೇ ವರ್ಷ ನಮ್ಮ ಸಂಘ ಸರ್. ಈಗ ನಾವು ಮಾಡಕತ್ತೀವಿ, ಅವಾಗ ಹಿಂದೆ ಎಷ್ಟು ಮಾಡಿದ್ರೆ ಕಷ್ಟಪಡ್ತಾರ. ಈ ಬಹಳ ಸರಳ ಆಗಿದೆ. ಈಗ ಹೌದು, ಸಂಘ ಹುಟ್ಟಬೇಕಾಗ ಬಹಳ ಕಷ್ಟ. ಆ ಹುಟ್ಟಿ ಸಂಘ ಬೆಳೆಸಿ ಇಲ್ಲಿ ಮಟ್ಟಿಗೆ ಬಂದಂದ್ರೆ ಬಹಳ ದೊಡ್ಡದು. ಅವರಿಗೆ ನಮ್ಮ ಹಿರಿಯರಿಗೆ ನಾವು ಗೌರವ ಸಲ್ಲಿಸಬೇಕಾಗ್ತದೆ. ನಾನು ಎಲ್ಲ ಇಂಜಿನಿಯರ್ ಮಿತ್ರರಿಗೆ ಶುಭ ಕೋರ್ತೀನಿ. ಡೈರಿ ಬಿಡುಗಡೆ ಸಂದರ್ಭದಲ್ಲಿ ಜೂನಿಯರ್ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್ ಕ್ವಶನ್ ಇಲ್ಲ, ಎಲ್ಲ ಇಂಜಿನಿಯರ್ ಅಂತ ಇದರಲ್ಲಿ ನಾವು ಮತ್ತೆ ಇವರು ಇವರು ಶಕ್ತಿ ಭಾಳ ಇರ್ತದೆ. ಸಂಘಟನೆ ಮತ್ತು ಶಕ್ತಿ ನಾವು ನೋಡ್ತಾ ಇದ್ದೀವಿ. ನಾವು ಇಂಜಿನಿಯರ್ ಸೇವಾ ಸಂಘದ ಅಲ್ಲಿ ನಮ್ಮ ಬಿಲ್ಡಿಂಗ್ ಅವರೇ ಫಸ್ಟ್ ಕೊಟ್ಟು KR ಸರ್ಕಲ್ ನಲ್ಲಿ. ಅಂದ್ರೆ ಇವ್ರ ಬಗ್ಗೆ ಸಂಘಟನೆ ಏನಾದ್ರೂ ಸ್ಟ್ರಾಂಗ್ ಆಗಬೇಕು. ಮುಂಚೆಯಿಂದ ಇಂಜಿನಿಯರ್ ಅಂತಂದ್ರೆ ಒಂದು ರೆಕಗ್ನಿಷನ್, ನಮ್ಗೆ ಜೂನಿಯರ್ ಇಂಜಿನಿಯರು ಆ ತರ ಒಂದು ಇದರಲ್ಲಿಂದ ಕೇಳ್ತಿರ್ತಾರೆ. ನಮಗೂ ಕೇಳ್ತಾರೆ, ಹೆಸರು ಚೀಫ್ ಇಂಜಿನಿಯರ್ ಅಂತ ಟ್ರೈನಾಗ ಹೋಗೋತ್ತಿಗೆ ಇಂಜಿನಿಯರ್ ಅಂತ ಏನಂತೀರಿ, ಜೈ ಇದ್ರೆ ಅಂತ ಹೇಳಲ್ಲ. ಒಂದು ರೆಕಗ್ನಿಷನ್ ಇದೆ ಮೊದಲಿನಿಂದ. ಆ ತರ ಅವರು ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಜನರಿಗೆ ಅವ್ರ ಜೊತೆ ಟಚ್ ಇರ್ತಿತ್ತು. ಜನರಿಗೆ ಅವ್ರ ಹೆಸರು ಜಾಸ್ತಿ ಗೊತ್ತಿತ್ತು. ಬೇರೆಯವರೆಲ್ಲ ಅಂದ್ರೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ವಿ, ಬೇರೆ ಬೇರೆ ತರದ ಅಡ್ಮಿನಿಸ್ಟ್ರೇಷನ್ ಮಾಡೋರು, ಜನರಿಗೆ ಪಬ್ಲಿಕ್ ಟಚ್ ಬರಲ್ಲ. ಹಿಂಗಾಗಿ ಜನರಿಗೆ ಗೊತ್ತಿರ್ತಿರ್ಲಿಲ್ಲ. ಯಾವುದೇ ಊರಿಗೆ ಹೋದ್ರು ಈಗ ಏನಾದ್ರು ಫೀಲ್ಡ್ ನಾಗ ಕೆಲಸ ಮಾಡೋದ್ರೆ ಅವ್ರಿಗೆ ಪರಿಚಯ ಇರ್ತಾರ. ಹಿಂಗಾಗಿ ಅವ್ರಿಗೆ ರೆಕಗ್ನೈಸ್ ಮಾಡ್ತಿದ್ರು, ಇಂಜಿನಿಯರ್ ಅಂದ್ರೆ ಇವರೇ ಅಂತಂದು. ಮುಂಚೆ ಜನರು ಬರ್ತಿದ್ರು, ನಾವು ಆಫೀಸ್ ಬರೋದು ಅದು ಅವ್ರಿಗೇನೋ ಇದು ಬೇಕಾಗಿರ್ಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಹಿಂಗಾಗಿ ಅದು ಏನು ಸಮಸ್ಯೆ ಇದ್ರೆ ಅಲ್ಲಿ ಫೀಲ್ಡ್ನಾಗ ಹೇಳ್ತಿದ್ರು, ಅವರೇ ಸಾಲ್ವ್ ಮಾಡ್ತಿದ್ರು. ಹಿಂಗಾಗಿ ಏನೇ ಇದ್ರು ಇವರೇ ಇಂಜಿನಿಯರು ಅಂದ್ರೆ ಇವರೇ ನಮ್ಗೆ ತಿಮ್ಮಪ್ಪ ಏನ್ ಮಾಡೋದಿಲ್ಲ ಅಂತಂದ್ರೆ ಈ ತರ ಇದರಿಂದ ಅವ್ರಿಗೆ ಬಹಳ ನಿಕಟತೆಯಿಂದ ಫೀಲ್ಡಿಗೆ ನಿಕಟವಾಗಿರೋದು, ಜನರಿಗೂ ಬಹಳ ನಿಕಟವಾಗಿ ಇರ್ತಿದ್ರು ಅವರು. ಮತ್ತೆ ಇನ್ನೊಂದೇನಂತಂದ್ರೆ ನಾನು ನೋಡ್ತಾ ಇದ್ದೀನಿ, ಈ ಸ್ಫೂರ್ತಿ ವೆಂಕಟ ಅವ್ರು ಹೇಳಿದ್ರು ಸಂಘಟನೆಯಿಂದ. ಮುಂಚೆ ಎಲ್ಲರೂ ಏನಂದ್ರು, ಜೈ ಇದ್ರೆ ನಾವೇನೋ ಎಡಬಲಿ ಆಗಲ್ಲ ಅಂತಿದ್ರು. ನಾನು ನಡುವೆ ಒಂದು ಟೈಮ್ ಹೆಂಗ್ ಬಂತು, ಇದ್ದವ್ರು ಎಡಬಲಿ ಆಗ್ಲಿಲ್ಲ, ಜೈ ಎಲ್ಲರೂ ಮುಗಿದ್ರು ಎಡಬಲಿ ಆಗಲ್ಲ. ನನ್ನ ಪ್ರಕಾರ ಒಂದಿಷ್ಟು ಖಾಲಿ ಆಯ್ತು ನಿಮ್ದು. ಮತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಜೈಗಳಿಗೆ ಪ್ರಮೋಷನ್ ಸಿಕ್ತು. ಅದೇನ್ ಬ್ಯಾಚ್ ಇತ್ತು, ಸೇಮ್ ಬ್ಯಾಚ್ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದವ್ರಿಗೆ ಸಿಗ್ಲಿಲ್ಲ. ಬಟ್ ಆ ಬ್ಯಾಚ್ ಜೂನಿಯರ್ ಇಂಜಿನಿಯರ್ಗಳು ಎಲ್ಲರೂ ಮುಗಿದ್ರು, ಎಲ್ಲರಿಗೆ ಪ್ರಮೋಷನ್ ಸಿಕ್ತು ಆ ಟೈಮ್ನಲ್ಲಿ. ಮತ್ತೆ ನಾವು ಹೊಸದಾಗಿ ಬಂದವ್ರೆ ಆಮೇಲೆ ಉಳಿದಿರ್ಬೇಕು. ಅದಕ್ಕೆ
ಈ ತರ ನಿಮ್ಮ ಸಂಘಟನೆಯಿಂದ ಅದು ನಿಮಗೆ ಒಂದು ಇದು ಬೆನಿಫಿಟ್ ಸಿಕ್ತು ಅಂತ ಹೇಳ್ತಾ ಇದ್ದೀನಿ. ವತಿಯಿಂದ ಇಂಜಿನಿಯರ್ಸ್ ದಿನಚರಿಯನ್ನು ನಮ್ಮ ನೆಚ್ಚಿನ ಮುಖ್ಯ ಇಂಜಿನಿಯರ್ಸ್ ಆಗಿರ್ತಕ್ಕಂಥ ಶರಣಪ್ಪ ಇಂಜಿನಿಯರ್ಸ್ ಅವರು ಇವತ್ತೆಲ್ಲ ಬಿಡುಗಡೆ ಮಾಡಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ, ಡೈರಿಯವರು ಕಾಳಪುರ ಬಹಳ ಸೂಪರ್ ಬ್ಯೂಟಿಫುಲ್ ಆಗಿದಾವ. ತಗೊಂಡಿದ್ದಪ್ಪ ಅಂದ್ರೆ ನೀವು ಕೈ ಮಾಡೋಕೆ ಸುಧಾರಿಸ್ತಾ ಇದ್ದಾವ. ಅದೇ ರೀತಿ ಇದರಲ್ಲಿ ಭಾಳ ಇನ್ಫಾರ್ಮೇಶನ್ ಇರ್ತಾವ ನಮ್ಮ ಇಂಜಿನಿಯರ್ಸ್ ಸಲುವಾಗಿ, ಅದನ್ನೆಲ್ಲರೂ ಉಪಯೋಗಿಸ್ಬೇಕು. ಹಾಗೂ ಇದನ್ನು ಡೈಲಿ ನಮ್ಮ ದಿನನಿತ್ಯದ ಏನಪ್ಪ ನಾವು ಸೈಕಲ್ ಹೋಗಿರ್ಬೋದು, ಎಲ್ಲೆಲ್ಲ ಆಫೀಸ್ಗೆ ಹೋಗಿ ಎಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಅದೆಲ್ಲ ಇದರಲ್ಲಿ ನಾವು ಡೈಲಿ ಇದು ಮಾಡಿದ್ರೆ ನಮ್ಮ ದಿನಚರಿ ಮಾಡಿ ಸಬ್ಮಿಟ್ ಮಾಡಿ ಕರೆಕ್ಟ್ ಆಗ್ತದೆ. ಅದಕ್ಕೆ ನಾವೆಲ್ಲ ಇಂಜಿನಿಯರ್ಸ್ ಬಳಸಲು ಕೇಳ್ಕೊಳ್ಳೋದು ತಾವೆಲ್ಲರೂ ಉಪಯೋಗ ತಗೋಬೇಕಂತ ಈ ಸಂದರ್ಭ ಹೇಳಿ ನಾನು ಮುಗ್ತೀನಿ. ನಮಸ್ಕಾರ. ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ಇಂಜಿನಿಯರ್ ಸೇವಾ ಸಂಘದ ವತಿಯಿಂದ 2026ನೇ ದಿನಚರಿ ಡೈರಿಯನ್ನು ಇಂದು ನಮ್ಮ ಮುಖ್ಯ ಇಂಜಿನಿಯರ್ ಅಧ್ಯಕ್ಷತೆಯಲ್ಲಿ ಬಿಡುಗಡೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಯಾರ ಎಷ್ಟೇ ಇದ್ದಿದ್ರು ಸಹಿತ ಈ ಸೇವಾ ಸಂಘದ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಕಾಳಪ್ಪ ನೇತೃತ್ವದ ನಮ್ಮ ಮುಷ್ತಾಕ್ ಸಾಹೇಬರಾಗಲಿ, ಆಮೇಲೆ ನಮ್ಮ ಮಾರ್ಕನ್ ಶಾಸ್ತ್ರಿ ಅವರು, ರಮೇಶ್ ಅವರು, ಪ್ರತಿ ವರ್ಷ ಎಷ್ಟೇ ಯಾರೇ ಅಧಿಕಾರಿಗಳು ಬಿಜಿ ಇದ್ರು ಸಹಿತ ಇದಕ್ಕೊಂದು ಸಮಯ ನಿಗದಿಪಡಿಸಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಷಯ. ಇದರಿಂದ ಏನೋ ಒಂದು ಎಲ್ಲರಿಗೂ ಹೊಸತನ ಕಾಣ್ತದೆ. ಇನ್ನೊಂದೇನದ, ಈ ಡೈರಿ ಹಿಡ್ಕೊಂಡು ನಾವು ಎಲ್ಲೇ ಕಚೇರಿಗೆ ಹೋದ್ರೆ ಎಲ್ಲಿ ಹೋದ್ರು ಅಂತಂದ್ರೆ ಇದೊಂದು ಐಡೆಂಟಿಫಿಕೇಶನ್, ಇಂಜಿನಿಯರ್ಸ್ ಒಂದು ಐಡೆಂಟಿಫಿಕೇಶನ್. ಯಾರಾದ್ರೂ ನೋಡಿದ್ರೆ ಮುಸ್ಲಿಂ ಇಂಜಿನಿಯರ್ ಇರ್ಬೋದಪ್ಪ ಅಂತ ತಿಳ್ಕೊಂಡು. ಇನ್ನು ವೈಯಕ್ತಿಕವಾಗಿ ಇಂಜಿನಿಯರ್ಗಳು ಸೈಟಿಗೆ ಹೋದಾಗ ಇನ್ಸ್ಟಂಟ್ ಆಗಿದ್ದಾಗಿ ಏನೋ ಒಂದು ಮಾಹಿತಿ ಬೇಕಾಗಿರ್ತದೆ. ಅದು ಈ ಡೈರಿಯಲ್ಲಿ ರೆಡಿ ಲೆಕ್ಕನಲ್ಲಿದೆ. ಎಷ್ಟು ಕಿವಿ, 1 ಕ್ಯೂಬಿಕ್ ಮೀಟರ್ಗೆ ಎಷ್ಟು ಸ್ಟೀಲ್ ಬೇಕಾಗ್ತದ, 1 ಬ್ಯಾಗ್ ಸಿಮೆಂಟ್ ಅಂತ ಎಷ್ಟು ಕೆಜಿ ಇರ್ತದೆ, ಇನ್ಸ್ಟಂಟ್ ಆಗಿ ಕೆಲವೊಂದು ಮಾಹಿತಿ ಸಿಗ್ತದೆ. ಅದು ಸಹಿತಕ್ಕೆ ಇದರಲ್ಲಿದೆ. ಆದ್ರೆ ನಮ್ಮ ಇಂಜಿನಿಯರ್ಗಳು ಭಾಗದೊಳದಾಗ ಅದು ನೋಡೋದೇ ಆಗೋದಿಲ್ಲ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಸಹಿತ ನೋಡ್ಕೆ ಸಂವಿಧಾನ ಆನ್ಸರ್ ಕೊಡೋದಕ್ಕೂ ಬಹಳ ಹೆಲ್ಪ್ ಆಗ್ತದ. ಇದು ಒಂದು ನಮ್ಮ ವೃತ್ತಿ ಜೀವನಕ್ಕೆ ಈ ಡೈರಿ ಬಹಳ ಒಂದು ಡಿಗ್ನಿಟಿ ಅಂತ ಮೇಂಟೈನ್ ಮಾಡುವಂತ ನನ್ನ ಒಂದು ವೈಯಕ್ತಿಕ ವಿಚಾರ. ನಮಸ್ಕಾರ. ಜಾಸ್ತಿ ಮಾತಾಡಲಿಲ್ಲ, ಸಾರಿ. ಅದು ಈ ಇಂಜಿನಿಯರಿಂಗ್ ಸೇವಾ ಸಂಘ ಬೆಂಗಳೂರು ದಿನಚರಿ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಮುಖ್ಯ ಅಭಿಯಂತರರು ಹೋಗ್ಬಿಟ್ಟು ಬಂದು ಗ್ರ್ಯಾಂಡಾಗಿ ಸಕ್ಸಸ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.